ನನಗೆ ಇಂಡಸ್ಟ್ರಿಯ ಬಗ್ಗೆ ಯಾವ ಕಂಪ್ಲೇಂಟ್ಸು ಇಲ್ಲ. ಆದರೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ. ಈಗ ನೆಪೋ ಅಂತ ಬಹಳ ಈ ಒಂದು ವರ್ಷದಲ್ಲಿ ಇನ್ನೂ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ನೆಪೋ ಕಿಡ್ಸ್ಗೆ ಬೆನಿಫಿಟ್ಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನೀವು 3ನೇ ತಲೆಮಾರು, ನಿಮ್ಮ ತಾತ ಅವರು ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆ ಕೊಟ್ಟಿದ್ದಾರೆ, ನಿಮ್ಮ ತಂದೆಯವರು ಕೊಡುಗೆ ಕೊಟ್ಟಿದ್ದಾರೆ. ಅದರ ಬೆನಿಫಿಟ್ ನಿಮಗೆ ಸಿಕ್ಕಿದೆಯಾ ಅಥವಾ ಅದರಿಂದ ಜಾಸ್ತಿ ಕಷ್ಟನೇ ಈ ಆಗಿದೆಯಾ? ನೆಪೋ ಕಿಡ್ಸ್ ಅನ್ನೋದು ಬರೀ ಕನ್ನಡ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಸೀಮಿತನಾ? ಐ ಡೋಂಟ್ ನೋ, ಬಿಕಾಸ್ ದಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಪಾಲಿಟಿಕ್ಸಲ್ಲೂ ಅದು ಹಾಂ ಅಲ್ವಾ. ನಾನು ಹೇಳೋದು ಪಾಲಿಟಿಕ್ಸ್ ಇರ್ಬೋದು. ಡಾಕ್ಟರ್, ಐ ಹ್ಯಾವ್ ಮೈ ಓನ್ ಫ್ರೆಂಡ್ ಡಾಕ್ಟರ್ ಹೂಸ್ ಸನ್ ಇಸ್ ಅ ಡಾಕ್ಟರ್, ಡಾಟರ್ ಇಲ್ಲ ಇಸ್ ಅ ಡಾಕ್ಟರ್, ಆ್ಯಂಡ್ ದ ಸೆಕೆಂಡ್ ಸನ್ ಇಸ್ ಆಲ್ಸೋ ಅ ಡಾಕ್ಟರ್. ಸೊ ಐ ನೋ ಲಾಟ್ ಆಫ್ ಪಾಲಿಟಿಷಿಯನ್ಸ್ ಹೂಸ್ ಕಿಡ್ಸ್ ಆರ್. ಬಟ್ ನನಗೆ ಒಂದು ಅನ್ಸೋದೇನು ಅಂದರೆ, ಒಬ್ಬ ತಂದೆ ಆದವನು ಅವರ ಮಕ್ಕಳಿಗೆ ಫಸ್ಟ್ ಹೀರೋ ಆಗಿರ್ತಾನೆ. ಕರೆಕ್ಟ್. ನನಗೆ ಇವತ್ತಿನವರೆಗೂ ಎಲ್ರಿಗೂ ಐ ಫೀಲ್ ಐ ಟ್ರೀಟ್ ಮೈ ಫಾದರ್ ಆಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಮೈ ಫಸ್ಟ್ ಹೀರೋ. ನಾನು ನಮ್ಮ ಅಪ್ಪನ ಥರ ಆಗ್ತೀನಿ ಅಂದರೆ ತಪ್ಪೇನು ಅಂತ. ಇವಾಗ ಇಫ್ ಮೈ ಸನ್ ಲುಕ್ಸ್ ಅಪ್ ಟು ಮೀ, ನಾನು ನಮ್ಮ ಅಪ್ಪನ ಥರ ಡೈರೆಕ್ಟರ್ ಆಗಬೇಕು ಅಂದರೆ ತಪ್ಪೇನು ಅಂತ. ನಾನು ಒಂದೇ ಒಂದು ವಾದ ಅಂದರೆ, ಕಳ್ಳನ ಮಗ ಕಳ್ಳ ಆಗದಿದ್ರೆ ಸಾಕು ಅಲ್ವಾ. ಸೊ ಐ ವಾಂಟ್ ಟು ಬಿ ಮೈ ಲೈಕ್ ಮೈ ಡ್ಯಾಡ್ ಅನ್ನೋದು ವಾಟ್ಸ್ ರಾಂಗ್. ಇವಾಗ ನನಗೆ ಲೊಕೇಶನ್ ನೋಡ್ಬಿಟ್ಟು ಏನು ಆ್ಯಕ್ಟಿಂಗ್ ಮಾಡ್ತಾರೆ ಗುರು, ನಾನು ಮಾಡಬಾರ್ದು, ಈ ಥರ ಸಖತ್ತಾಗಿದೆಯಲ್ಲ ಅಂತ ಅನ್ನಿಸ್ಲೇಬೇಕು. ಸಚಿನ್ ಮಗನಿಗೆ ನಮ್ಮಪ್ಪ ಹಿಂಗೆ ಆಡ್ತಾನೆ, ನಾನು ಯಾಕೆ ಹಂಗೆ ಆಗಬಾರ್ದು ಅಂತ ಅನ್ನಿಸ್ಲೇಬೇಕು ಅಲ್ವಾ. ಸೊ ಐ ಡೋಂಟ್ ಥಿಂಕ್ ದಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ನೆಪೋಟಿಸಮ್ಗೆ ಅರ್ಥ ನನಗೆ ಗೊತ್ತಿಲ್ಲ. ಬಟ್